ನಮಸ್ಕಾರ. ನಾನು ನಿಮ್ಮ ಅಕ್ಷತಾ ಪ್ರಶಾಂತ್. ಈ ಬಾಲ್ಯವೆನ್ನುವುದು ಹಾಗೆ, ನೆನೆದಷ್ಟು ನೆನಪು, ಮೊಗೆದಷ್ಟು ಸಿಹಿ. ಕಾಂಕ್ರೀಟ್ ಹಾದಿಯಂತಿರುವ ಬದುಕಿನಲ್ಲಿ ಬಾಲ್ಯವೆನ್ನುವುದು ಅಚ್ಚಳಿಯದೆ ಉಳಿದ ಹಚ್ಚ ಹಸಿರ ಹೆಜ್ಜೆ ಗುರುತು. ನನಗೂ ಬಾಲ್ಯದಲ್ಲಿ ಬೇಸಿಗೆ ರಜೆ ಬಂತೆಂದರೆ ಹಬ್ಬ ಬಂದ ಹಾಗೆ ಸಂಭ್ರಮ. ಬೆಳ್ಳಂಬೆಳಿಗ್ಗೆ ಸ್ವಯಂ ಪ್ರೇರಿತರಾಗಿ ಎದ್ದು ಕಾಡು ಮಾವು ಮತ್ತು ಬಾಗಳ ಹೂ ಹುಡುಕಿ ಹೆಕ್ಕಿ ತಂದು ತಿಂಡಿ ತೀರ್ಥ ಸಮಾರಾಧನೆ ಆದ ಮೇಲೆ ಪಾಲಿನ ಮನೆವರ್ತೆ ಮುಗಿಸಿ ಗಂಟೆ ಬಿಟ್ಟು ಸೀದ ಸಂತ್ಕೋಡ್ ಅಣಿ ಹತ್ತಿ ಹೋದರೆ ನೆಲ್ಲಿಕಾಯಿ, ಬುಕ್ಕಿಕಾಯಿ, ಬೆಳ್ಮಾರ್ ಹಣ್ಣು ಅರಸುತ್ತಾ ಈಗ ಮಾಯ ಆಗಿರೋ ಹಚ್ಚ ಹಸಿರನ ಗುಡ್ಡೆಯಲ್ಲಿ ನಮ್ಮ ವನವಿಹಾರ. ಸರಿ ಮಧ್ಯಾಹ್ನ ಹೊಟ್ಟೆ ತಾಳ ಹಾಕಿದ ಮೇಲೆ ಹೋ, ನಮಗೂ ಮನೆಯೊಂದಿದೆ ಎನ್ನುವ ನೆನಪು. ಮತ್ತೆ ಮಧ್ಯಾಹ್ನ ಹೊಟ್ಟೆ ತುಂಬಿದ ಮೇಲೆ ಗುಡ್ನ ಕಡ್ಡಿ ಆಟ. ಅದು ಎಂತ ನೆಗಿ ಹಳಿ ಕಲ್ ಕುಟ್ಕಣ್ಣೆಗೆಡಿ ಮನಿ ಹಂಚಲ ಹಾರಿ ಹೊತ್ತು ಕಂಡರೆ ಏನಂದಳಿ ಹೇಳುರು ಎನ್ನುವ ಹಿರಿಯರ ಗೊಣಗಾಟ ಕೇಳಿದ ಮೇಲೆ ಹಲಸಿನ ಹಪ್ಪಳದೊಂದಿಗೆ ಚಹಾ ಕುಡಿದು ಸೀದಾ 10 ರೂಪಾಯಿ ಹಿಡಿದು ಮೀನ್ ಸೈಕಲ್ ಕಾಯಲು ಬರುವ ಟೈಮ್ಗೆ 1 ಗಂಟೆ ಮುಂಚೆ ಹೋಗಿ ಕಾಯುವಾಗ ಟೈಮ್ ವೇಸ್ಟ್ ಆಗ್ತಾ ಉಂಟಲ್ಲ ಅನ್ನಿಸಿದ್ದೇ ಇಲ್ಲ. 10 ರೂಪಾಯಿಗಾದರೂ ಎಂಥ ಮೀನು, ಒಂದು ಜರಿ ಕೊಟ್ಟು ಪೂರ್ತಿ ಬೈಕಿ. ಹಣಕ್ಕೆ ಆಗ ಬೆಲೆ ಇತ್ತಾ, ಮೀನಿಗೆ ಬೆಲೆ ಕಡಿಮೆಯಾ ಗೊತ್ತಿಲ್ಲ. ಕೆಲವೊಂದಿನ ಮೀನು ಸಾರು ಬೇಡ ಅನಿಸಿದಾಗ ಕೃಷಿ ಕೆಲಸಕ್ಕಾಗಿ ಬರುತ್ತಿದ್ದ ಮನೆಯ ಸದಸ್ಯರಂತೆಯೇ ಇದ್ದ ಸಾಧು, ಬೇಬಿ, ನಾರಾಯಣ, ಸುಬ್ಬ, ಪೈಕ್ನೈಕರ್, ಕೊರಗ, ರಾಮ, ಗೋಪು ಒಟ್ಟಿಗೆ ಜಂಬಿ ಹೊಲಕ್ಕೆ ಹೋದರೆ ಅದು ಬೇರೆಯದ್ದೇ ಲೋಕ. ಎಷ್ಟು ಎತ್ತರವಾದ ಅಗಲವಾದ ಮರಗಳಿದ್ವು. ಪ್ರತಿ ಮರಕ್ಕೂ ಬೇರೆ ಬೇರೆ ಹೆಸರಿತ್ತು. ದಟ್ಟಾರಣ್ಯ. ಅಲ್ಲಲ್ಲಿ ಸೌದಿಯೋ ದರ್ಲಿಯೋ ಒಡೆಯಲು ಬಂದ ಜನರ ಮಾತು ಮತ್ತು ಗಡಿಬಿಡಿ. ಉದ್ದುದ್ದ ಮರಕ್ಕೆ ಜೋತು ಬಿದ್ದ ನೀಳಾನೇಳ ಬೆಳಿಲು, ಅದರಲ್ಲಿ ನಮ್ಮ ಎಗ್ಗಿಲ್ಲದ ಜೋಕಾಲಿ ಆಟ. ಆ ಕಾಡಿನಿಂದ ಬಹಳ ದೂರ ಕಗ್ಗಾಡಿನ ಒಳಗೆ ಮುತ್ತಾಬೆಳರೆನ್ನೋ ಒಂದು ಮನೆ ಇತ್ತು. ಆ ಮನೆಯಿಂದ ಒಂಟಿ ಹೆಣ್ಣು ಮಕ್ಕಳು ಮಳೆ ಗಾಳಿಯಲ್ಲೂ ನಡೆದೆ ನಮ್ಮ ಶಾಲೆಗೆ ಬರ್ತಾ ಇದ್ರು ಎನ್ನುವುದು ಇಂದಿಗೂ ರೋಚಕ ನೆನಪು. ಕಾಡು ಹಂದಿ, ಜಿಂಕೆ, ಕಾಡು ಕೋಣ, ನವಿಲು, ಅದೆಷ್ಟು ಬಗೆಯ ಹಕ್ಕಿ, ಹರ್ಗ, ಬರ್ಕ, ಮುಂಗುಸಿ, ಗುಮ್ಮ, ಕೆಂಜಳಿಯ ಆವತ್ತಿನ ನಮ್ಮ ನಿತ್ಯದರ್ಶಿಗಳು. ಹಸಿರು ಕಾಡಿನ ಬಗೆ ಬಗೆಯ ಕಾಡು ಹೂಗಳ ಘಮ, ಜುಳು ಜುಳು ಹರಿಯುವ ಯಾವುದು ಹೆಸರಿನ ತೋಡು. ಹೌದು, ಇಂದಿಗೂ ನಮ್ಮ ನಗುವಿನ ಅಲೆ ಅಲ್ಲಿ ಇರಬಹುದಾ? ಕಾಡು ನಮ್ಮನ್ನು ಮರೆತಿರಬಹುದಾ? ಗೊತ್ತಿಲ್ಲ. ಸಂಜೆ ಹೊತ್ತಿಗೆ ಮನೆಗೆ ಬಂದು ದಿನ ತಪ್ಪದೆ ತಿನ್ನುತ್ತಿದ್ದ ಹಲಸಿನ ಹಣ್ಣು ಒಮ್ಮೆಗೂ ಬೋರಾದ ನೆನಪಿಲ್ಲ. ಎಷ್ಟು ಬಗೆಯ ಹಲಸಿನ ಮರ ಇತ್ತು, ಎಲ್ಲವುದಕ್ಕೂ ಬೇರೆ ಬೇರೆ ಹೆಸರು. ಚಂದ್ರಬಕ್ಕಿ, ಹೈನ್ಸರ್ ಬಕ್ಕಿ, ಹೋರಿಂಬ, ಆಷಾಢಿ ಬಕ್ಕಿ, ಹೀಗೆ. ಅಂದಿಗೆ ಜನರು ಎಲ್ಲವನ್ನ ಭಾವನಾತ್ಮಕತೆಯಿಂದ ನೋಡ್ತಾ ಇದ್ರು, ಮನುಷ್ಯರ ಹಾಗೆ ಎಂದು ಗ್ರಹಿಸ್ತಾ ಇದ್ರು. ಹಾಗಾಗಿ ಪ್ರತಿಯೊಂದಕ್ಕೂ ಹೆಸರು. ಜೀವವಿರುವ ದನಕರುವಿನಿಂದ ಹಿಡಿದು ನಿರ್ಜೀವ ಗದ್ದೆ, ತೋಟ, ಮರ, ಸ್ಥಳ ಎಲ್ಲವುದಕ್ಕೂ ಅಂಕಿತ. ಇಂದು ನಾವು ಆ ಪ್ರಕೃತಿಯೊಂದಿಗಿನ ಬಾಂಧವ್ಯದಿಂದ ತುಂಬ ದೂರ ಬಂದಿದ್ದೇವೆ. ಗಡಿಬಿಡಿಯ ಕತ್ತಲನ್ನೇ ಕಾಣದ ಶಹರಗಳಲ್ಲಂತೂ ಸೂರ್ಯ ಚಂದ್ರರ ಹೆಸರನ್ನು ವಿಜ್ಞಾನದ ಹೆಸರುಗಳೇನೋ ಎನ್ನುವಂತೆ ಮಕ್ಕಳು ಕಲಿಯುತ್ತಿರುವುದು ವಿಷಾದದ ಸಂಗತಿ. ಏನೇ ಇರಲಿ, ಅಷ್ಟೊತ್ತಿಗೆ ಗೋಧುಡಿ ಸಮಯ. ಬಿಟ್ಟೆಬ್ಬಿದ ಅಷ್ಟೂ ಬಾಲ್ಗಂಟಿ ಲೆಕ್ಕ ಮಾಡಿ ಹಟ್ಟಿಗೆಬ್ಬಿ ತಿಂದು ಉಳಿದ ಹಲಸಿನ ಹಣ್ಣು ಸಾರಿಯನ್ನು ಗಂಟಿಗೆ ಕೊಟ್ಟು ಅಕ್ಕ ತಂಗಿ, ದೊಡ್ಡಮ್ಮ, ಚಿಕ್ಕಮ್ಮ, ಮನೆಗೆ ಬಂದ ನೆಂಟರ ಹೆಣ್ಣು ಮಕ್ಕಳು ಎಲ್ಲ ಸೇರಿ ಇಂದಿನ ಲಿವಿಂಗ್ ರೂಮ್ನಷ್ಟೇ ವಿಶಾಲವಾದ ಮಿವರಿ ಕೊಡಕಿಗೆ ಸೇರಿಕೊಂಡ್ರೆ ಮಿವರಿ ಗೆಂಡದಲ್ಲಿ ಗೇರು ಬೀಜವೋ ಹುಣಸೆ ಬೀಜವೋ ಸುಟ್ಟು ತಿಂತ ಗತಕಾಲದ ಕಷ್ಟದ ಕತೆ, ಪ್ಲೇಗು ಕಾಲರ ಬಂದು ಊರು ಬರಿದಾದ ಕತೆ, ಊರ ದೇವರು, ದೈವ, ಮಾರಿಕತೆ, 5-6 ತಲೆಮಾರಿನವರು ಸೋತು ಗೆದ್ದು ಸತ್ತು ಹೋದ ಕತೆ, ಲೈಟು ಹಿಡಿದು ಬರುವ ಉಪ್ಪೂರಿನ ಚಂದ್ರನ ಭಯಂಕರ ಕತೆ, ರಾಮಾಯಣ ಮಹಾಭಾರತದ ಕತೆ, ಉಪಕತೆ, ದುಡಿದದ್ದು ದಣಿದದ್ದು, ಊರ ಹೆಣ್ಣು ಮೈ ನೆರೆದದ್ದು, ಯಾರದ್ದೋ ಮನೆಯ ಮಗಳು ಓಡಿ ಹೋಗಿದ್ದು, ಮದುವೆ, ಮುಂಜಿ, ಬಸಿರು, ಬಾಣಂತನ, ಭತ್ತ ಕುಟ್ಟುವ ಹಾಡು, ಶೋಭಾನಗೀತೆ, ಒಗಟು, ಗಾದೆ, ವರ್ಷಗಳ ಹಿಂದೆ ಸ್ವಾತಂತ್ರ್ಯೋತ್ಸವಕ್ಕೋ ಗಾಂಧಿ ಜಯಂತಿಗೋ ಮಾಡಿ ಮುಗಿಸಿದ ಭಾಷಣ, ಏಕಪಾತ್ರ ಅಭಿನಯ, ಕಾಲೇಜಿನ ಕಾರಿಡಾರಿನ ಪಿಸುಮಾತುಗಳು, ಕಂಠಪಾಠ, ಶ್ಲೋಕ, ಮಗ್ಗಿ, ಪ್ಲಾಸಿ, ಬಕ್ಸಾರ್ ಕದನದ ಇಸವಿಗಳು, ಗಣಿತದ ಸೂತ್ರಗಳು, ವಿಜ್ಞಾನ ವಿಸ್ಮಯಗಳು, ಪಾಸು ಫೇಲು 100 ಸಲ ಬರೆಯಬೇಕಾದ ಶಿಕ್ಷೆಗಳು, ಮೇಷ್ಟ್ರು ಬಡಿದದ್ದು,
ಚಂದಗೆ ಮಟ್ಟಸವಾಗಿ ಸೀರೆ ಉಟ್ಟು ಬರುತ್ತಿದ್ದ ಟೀಚರ್ ಮೇಲಿನ ಪ್ರೀತಿ ಒಂದೇ ಎರಡೇ. ಬಚ್ಚಲು ಅದು ಬಚ್ಚಲಲ್ಲ, ಅದು ಕಲಾಪೋಷಿತ ರಂಗ, ನಮ್ಮ ಬದುಕನ್ನು ಕಟ್ಟಿಕೊಟ್ಟ ಯೂನಿವರ್ಸಿಟಿ. ಅಷ್ಟೊತ್ತಿಗೆ ಕೃಷಿರಂಗ ಕೇಳಿ ಮುಗಿಸಿದ ಮನೆಯ ಗಂಡಸರು ಹಳ್ಳಿಗೆ ಹಾಪ್ಕ ತಡ ಆಯಿತು, ಮಿವರಿಯಿಂದ ಮನೆ ಬಪ್ಪ ನದ್ರೆ ಇಲ್ಲ ಅಂದಳಿ ಕೂಗರ ಮೇಲೆಯೇ. ಹೋ ತಡ ಆಯಿತು ಅಂತ ಸರತಿಯಲ್ಲಿ ಮೀಯಲು ಬಾಕಿ ಉಳಿದವರ ಮೀಯುವ ಗಡಿಬಿಡಿ. ಕಡಿಕೆ ಉಂಡು ಹಾಲು ಕುಡಿದು ಹಳೆ ಪಡೆ ಸಾಲಿಯಲ್ಲಿ ಜನರಲ್ ವಾರ್ಡ್ ಹಾಗೆ ಸಾಲು ಸಾಲು ಮಲಗುವ ಕಾರ್ಯಕ್ರಮ. ತಲ್ದೇಶಿ, ಆಕಾಶವಾಣಿ ಮಂಗಳೂರು, ಯುವವಾಣಿ, ಎಂತೆಂಥ ಕಾರ್ಯಕ್ರಮಗಳು. ಕೃಷ್ಣಮೋಹನ ತಲಂಗಳ, ಜ್ಯೋತಿ ಶೆಟ್ಟಿ ಕುತ್ತೆತ್ತೂರು, ಪ್ರತಾಪಚಂದ್ರ ಶೆಟ್ಟಿ ಹಳ್ನಾಡು, ವೀಣಾ ನಂಚಾರು. ಧ್ವನಿ, ಶೈಲಿ, ಭಾಷೆ ಇವತ್ತಿಗೂ ಕಿವಿಯಲ್ಲಿದೆ. ನೆನೆದಾಗಲೆಲ್ಲ ಎದೆಯಲ್ಲಿ ಭಾವತಂತು ಮೀಟಿದಂತೆನಿಸುತ್ತದೆ. ನಮ್ಮ ನಿಮ್ಮ ಭೇಟಿ ನಾಳೆ 8 ಗಂಟೆಗೆ ಅನ್ನುವಾಗಲೇ ನನಗಂತೂ ನಿದ್ದೆಯ ಮಂಪರು. ಮತ್ತೆ ಅರೆಗಳಿಗೆ ಎಚ್ಚರವಿದ್ದ ನೆನಪಿಲ್ಲ, ನಿರ್ಮಳ ನಿದ್ದೆ. ಎಂಥ ಚಂದದ ಬಾಲ್ಯ! ಯಾವುದೇ ಲೆಕ್ಕಾಚಾರವಿಲ್ಲದ, ಹೋಲಿಕೆ ಇಲ್ಲದ, ಸ್ಪರ್ಧೆ ಇರದ, ಏನಿದೆ ಏನಿಲ್ಲ ಗೊತ್ತಿರದ ಅದೊಂದು ಬಾಲ್ಯ ನನ್ನ ಸ್ವಂತದ್ದು ಎನ್ನುವುದೇ ಸಂಭ್ರಮದ ವಿಚಾರ. ಇದರ ನಡುವೆ ಪಪ್ಪನ ಮನೆಯ ಹೊಸ್ತಿಗೆ ಬರುತ್ತಿದ್ದ ಬಾಲ್ಯದ ಸಂಗಾತಿ ಪಿಂಕಿ ಅಕ್ಕ. ಮತ್ತೆ ಕೇಳುವುದೇ ಬೇಡ, ಮುಗಿಯದ ಜಡಿಮಳೆ ಮಾತು. ಅದು ಮುಗಿದು ನಾವು ನಮ್ಮ ಪಪ್ಪನ ಮನೆ ಬೆಪ್ಪಡಿಗೆ ಹೊಸ್ತಿಗೆ ಹೊರಟರೆ ಅಲ್ಲೂ ಹೆಚ್ಚು ಕಮ್ಮಿ ಇಂಥದ್ದೇ ದಿನಚರಿ. ಆದರೆ ಒಂದು ವ್ಯತ್ಯಾಸ, ನಮ್ಮ ಮನೆಯಲ್ಲಿ 3-4 ಹೆಣ್ಣು ಮಕ್ಕಳು, ಒಬ್ಬ ಚಿಕ್ಕ ತಮ್ಮ. ಅಲ್ಲಿ ಒಬ್ಬರು ಅಕ್ಕ, ಇಬ್ಬರು ಅಣ್ಣಂದಿರರು. ಪ್ರೀತಿಯ ಊಟವೇ ಆಗಿದ್ದ ಜಯಣ್ಣ ರವಿಯಣ್ಣ ಅಂದರೆ ನಮಗೆ ಜೀವದ ಗಂಟು. ಅವರ ಹೊಡೆದಾಟ, ನಮ್ಮ ಮೇಲಿನ ಇನ್ನಿಲ್ಲದ ಕೊಂಗಾಟ, ಕಾಳಜಿ, ಹಾಸ್ಯ ಪ್ರಜ್ಞೆ, ಓದು, ತಂಟೆ, ಸಾಹಿತ್ಯಾಸಕ್ತಿ, ಭಜನೆ ಎಲ್ಲವುದೂ ಹಿಡಿಯಾಗಿ ಆಸ್ವಾದಿಸಿದ್ದು. ಇವತ್ತಿಗೂ ನನ್ನ ಭಾವನಾತ್ಮಕತೆಗೆ, ಕವಿ ಮನಸ್ಸಿಗೆ ಅದು ಹೂರಣ. ಅಲ್ಲಿಂದ ರಜೆ ಮುಗಿಸಿ ವಾಪಸ್ಸು ಮನೆಗೆ ಬರುವಾಗ ಅಣ್ಣನವರನ್ನು ಬಿಟ್ಟು ಬರುವ ಯಾತನೆ. ಶಾಲೆಯಲ್ಲಿ ಕೊಟ್ಟ ಮನೆಗೆಲಸ ಬಾಕಿ ಉಳಿದ ಬಗೆಗೆ ಆತಂಕ. ಮತ್ತೆ ಶಾಲೆ ಪ್ರಾರಂಭವಾಯಿತು ಎಂದರೆ ಜಡಿ ಮಳೆಯಲ್ಲಿ ತೋಡು ಹೊಳೆ ದಾಟಿ ಮೈಲುಗಟ್ಟಲೆ ಗದ್ದೆ ಬಯಲಲ್ಲಿ ನಡೆದು ಶಾಲೆಗೆ ಸೇರಬೇಕಾದ ಕತೆಗಳು. ಈ ನಡುವೆ ನಮಗೆ ಸಿಕ್ಕ ನಮ್ಮ ಪ್ರೀತಿಯ ಶ್ರೀನಿವಾಸ್ ಮಾಸ್ಟ್ರು, ರಂಗನಾಥ್ ಮಾಸ್ಟ್ರ ಕತೆಗಳನ್ನು ಹೇಳಲಿಕ್ಕೆ ಹೋದರೆ ಈ ಮಾತು ಇಂದಿಗೆ ಮುಗಿಯುವುದಿಲ್ಲ. ಮುಂದಿನ ಭಾಗದಲ್ಲಿ ಮತ್ತಷ್ಟು ನೆನಪುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ವಿದಾಯ.